ನಮಸ್ಕಾರ ಗೆಳೆಯರೆ, ನೀವು ನೋಡ್ತಾ ಇದ್ದೀರಾ ಹಳ್ಳಿ ಐದ ಯೂಟ್ಯೂಬ್ ಚಾನಲ್. ಆತ್ಮೀಯ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಹೊಸ ರೇಷನ್ ಕಾರ್ಡ್ ಅರ್ಜಿಗಳು ಪ್ರಾರಂಭವಾಗಿದ್ದು ಇಂದು ಮತ್ತು ನಾಳೆ ಕೊನೆಯ ದಿನ ಆಗಿರ್ತೈತಿ. ಇವತ್ತು ಈಗಾಗಲೇ ಅರ್ಜಿಗಳು ಮುಗಿದು ಹೋಗಿದ್ದು ನಾಳೆ ಒಂದು ದಿನ ಅವಕಾಶವನ್ನು ನೀಡಿರ್ತಾರೆ. ಅದೇ ರೀತಿ ಯಾರಾದರೂ ಹಳೆ ರೇಷನ್ ಕಾರ್ಡ್ಗಳಲ್ಲಿ ಹೆಸರು ತಿದ್ದುಪಡಿ ಮಾಡಿಸೋರಿದ್ದರೆ ಅಥವಾ ಹೆಸರುಗಳನ್ನು ಸೇರ್ಪಡೆ ಮಾಡಿಸೋರಿದ್ದರೆ ಅಥವಾ ತೆಗೆದುಹಾಕಲು ಕೂಡ ನಾಳೆ ಒಂದು ದಿನಗಳ ಕಾಲಾವಕಾಶವನ್ನು ನೀಡಿದ್ದಾರೆ. ಅದಕ್ಕೆ ನಿಗದಿತ ಸಮಯವನ್ನು ಕೂಡ ಮೀಸಲಾಗಿಟ್ಟಿದ್ದಾರೆ. ಅದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾವ ಜಿಲ್ಲೆಗಳಿಗೆ ಯಾವ ಸಮಯವನ್ನು ಮೀಸಲಾಗಿಟ್ಟಿದ್ದಾರೆ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಾಳೆ ಒಂದು ದಿನ ಮಾತ್ರ ಈ ಅವಕಾಶವನ್ನು ನೀಡ್ತಾ ಇದ್ದಾರೆ. ದಯವಿಟ್ಟು ಯಾರಾದರೂ ಹೆಸರುಗಳನ್ನು ತಿದ್ದುಪಡಿ ಮಾಡುವವರು ಅಥವಾ ಹೆಸರುಗಳನ್ನು ಸೇರ್ಪಡೆ ಮಾಡುವಂಥವರು ಅಥವಾ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕೋರು ನಾಳೆ ಹೋಗಿ ಹತ್ತಿರದ ಕರ್ನಾಟಕ ವನ ಗ್ರಾಮ ವನ ಕೇಂದ್ರಗಳಿಗೆ ಭೇಟಿ ನೀಡಿ ಅರ್ಜಿಗಳನ್ನು ಸಲ್ಲಿಸಬಹುದು. ಈಗ ಯಾವ ಸಮಯಕ್ಕೆ ಅರ್ಜಿಗಳು ಪ್ರಾರಂಭ ಆಕ್ಕವ, ತಿದ್ದುಪಡಿ ಚಾಲು ಆಕ್ಕವ ಅಂತ ನೋಡೋದಾದ್ರೆ ನೋಡ್ಬೋದು. ಇಲ್ಲಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಈಗಾಗಲೇ ಇವತ್ತು ಕೂಡ ಪ್ರಾರಂಭ ಆಗಿದ್ದು ಅನೇಕ ಜನರಿಗೆ ಗೊತ್ತಿಲ್ಲದ ಕಾರಣ ಅನೇಕ ಜನ ಅರ್ಜಿ ಹಾಕುವುದನ್ನು ಮಿಸ್ ಮಾಡ್ಕೊಂಡಿರ್ತೀರಿ ಅಥವಾ ತಿದ್ದುಪಡಿ ಮಾಡ್ಕೊಳ್ಳೋದನ್ನು ಕೂಡ ಇವತ್ತೊಂದು ದಿನ ಮಿಸ್ ಮಾಡ್ಕೊಂಡಿರ್ತೀರಿ. ಆದರೆ ನಾಳೆ ಕೂಡ ಅವಕಾಶವನ್ನು ನೀಡಿದ್ದಾರೆ. ಆದ್ದರಿಂದ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ. ಆದಷ್ಟು ಗ್ರೂಪ್ಗಳಿಗೂ ಕೂಡ ಶೇರ್ ಮಾಡಿರಿ. ಎಷ್ಟೋ ಜನ ವೈದ್ಯಕೀಯ ವೆಚ್ಚಗಳಿಗೆ ಅಥವಾ ಸರ್ಕಾರಿ ಸೌಲಭ್ಯಗಳಿಗಾಗಿ ಹೊಸ ರೇಷನ್ ಕಾರ್ಡ್ ಯಾವಾಗ ಚಾಲು ಆಕಾವ ಅಂತೇಳಿ ಕಾಯ್ಕೋತ ಕೂತಿರ್ತಾರೋ ಅಂಥವ್ರಿಗಾದರೂ ಹೆಲ್ಪ್ ಆಗಲಿ. ಇಂದು ಈಗಾಗಲೇ ದಿನಾಂಕ ಮುಗಿದು ಹೋಗಿದ್ದು ನಾಳೆ 3/7/2024 ಅಂದರೆ ನಾಳೆಯೂ ಕೂಡ ಅರ್ಜಿಗಳು ಪ್ರಾರಂಭ ಇರ್ತಾವೆ. ಅದು ಸಮಯವನ್ನು ನೋಡೋದಾದ್ರೆ ಹೊಸ ರೇಷನ್ ಕಾರ್ಡ್ಗೆ ನೀವೇನಾದರೂ ಅರ್ಜಿ ಸಲ್ಲಿಸುವಂಥವ್ರು ಇದ್ರಂದ್ರೆ ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೆ ಅಂದರೆ 2 ಗಂಟೆಗಳ ಕಾಲಾವಕಾಶವನ್ನು ಮಾತ್ರ ನೀಡಿದ್ದಾರೆ. 2 ಗಂಟೆ ಒಳಗಾಗಿ ನೀವು ಹತ್ತಿರದ ಗ್ರಾಮವನ್ ಅಂದರೆ ನೀವು ಗ್ರಾಮೀಣ ಪ್ರದೇಶದವರಾಗಿದ್ದರೆ ಹತ್ತಿರದ ಗ್ರಾಮವನ ಕೇಂದ್ರಗಳಿಗೆ ಭೇಟಿ ನೀಡಿ, ಅಥವಾ ನೀವೇನಾದರೂ ನಗರ ಪ್ರದೇಶದವರಾಗಿದ್ದರೆ ಹತ್ತಿರದ ಕರ್ನಾಟಕ ವನ ಕೇಂದ್ರಗಳಿಗೆ ಭೇಟಿ ನೀಡಿ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ತಿದ್ದುಪಡಿ ಬಗ್ಗೆ ನೋಡುವುದಾದ್ರೆ ಹೆಸರನ್ನು ಬದಲಾವಣೆ ಆಗಿರ್ಬೋದು, ಹೆಸರನ್ನು ಸೇರ್ಪಡೆ ಮಾಡುವಂಥವ್ರಾಗಿರ್ಬೋದು, ಅಥವಾ ಯಾರನ್ನಾದರೂ ಹೆಸರನ್ನು ರೇಷನ್ ಕಾರ್ಡ್ನಿಂದ ತೆಗೆಯುವಂಥವರು ಸರ್ವರ್ 1ರಲ್ಲಿ ಅಂದರೆ ನಾಳೆಯೇ ದಿನಾಂಕ 30/7/2024 ಬೆಳಗ್ಗೆ 12 ಗಂಟೆ ಅಂದರೆ ಹೊಸ ರೇಷನ್ ಕಾರ್ಡ್ ಅರ್ಜಿ 12 ಗಂಟೆವರೆಗೆ ಚಾಲೂ ಇರ್ತೈತಿ. 12 ಗಂಟೆಯ ನಂತರ ತಿದ್ದುಪಡಿ ಕಾರ್ಯ ಪ್ರಾರಂಭ ಆಕೈತಿ. ಹೆಸರನ್ನು ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿ ಮಾಡುವಂಥವರು ಸರ್ವರ್ 1ರಲ್ಲಿ ಬರುವಂಥ ಜಿಲ್ಲೆಗಳಾದಂಥ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ಬೆಳಗ್ಗೆ 12 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ನೀವು ರೇಷನ್ ಕಾರ್ಡಿನಲ್ಲಿ ಯಾವುದೇ ರೀತಿಯಾದಂಥ ತಿದ್ದುಪಡಿಗಳನ್ನು ಮಾಡಿಕೊಳ್ಳಲು ಅವಕಾಶವನ್ನು ನೀಡಿದ್ದಾರೆ. ಇನ್ನು ಸರ್ವರ್ 2ರಲ್ಲಿ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆಯವರೆಗೆ ಅಂದರೆ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೆ ಅಂದರೆ 2 ಗಂಟೆಗಳ ಕಾಲಾವಕಾಶವನ್ನು ಕೂಡ ಇಲ್ಲಿಯೂ ನೀಡಿದ್ದಾರೆ. ಅದು ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಧಾರವಾಡ, ಗದಗ, ಹಾಸನ, ಹಾವೇರಿ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ ಮತ್ತು ವಿಜಯಪುರ ಜಿಲ್ಲೆಗಳು. ಈ ಎಲ್ಲ ಜಿಲ್ಲೆಯಲ್ಲಿರುವಂತಹವರು ರೇಷನ್ ಕಾರ್ಡ್ಗಳನ್ನು ತಿದ್ದುಪಡಿ ಮಾಡಿಕೊಳ್ಳಲು 2 ಗಂಟೆಗಳ ಕಾಲಾವಕಾಶವನ್ನು ಸರ್ವರ್ 2ರಲ್ಲಿ ನೀಡಲಾಗಿದೆ. ಈ ವೆಬ್ಸೈಟ್ ಲಿಂಕನ್ನು ಕೂಡ ಪ್ರಾರಂಭವಾದ ತಕ್ಷಣ ನನ್ನ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕ್ತಾ ಇರ್ತೀನಿ. ದಯವಿಟ್ಟು ಯಾರಾದರೂ ನಮ್ಮ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯ್ನ್ ಆಗಿರಿ. ಅದರ ವೆಬ್ಸೈಟ್ ಲಿಂಕನ್ನು ಕೂಡ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಾನು. ಮತ್ತು ಈ 3 ಸರ್ವರ್ ಲಿಂಕನ್ನು ಕೂಡ ಮತ್ತು ಹೊಸ ರೇಷನ್ ಕಾರ್ಡ್ ಅರ್ಜಿಯ ಲಿಂಕನ್ನು ಕೂಡ ವಿಡಿಯೋ ಕೆಳಗೆ ಕೊಟ್ಟಿರ್ತಾನು. ಅಲ್ಲಿಂದ ನೇರವಾಗಿ ನೀವು ಅರ್ಜಿಗಳನ್ನು ಹಾಕ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಫೋನಿನಲ್ಲಿ ಅರ್ಜಿಗಳನ್ನು ಹಾಕಲು ಬರುವುದಿಲ್ಲ ಅಥವಾ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಕೂಡ ಅರ್ಜಿಗಳನ್ನು ಹಾಕಲು ಅವಕಾಶವಿಲ್ಲ. ಕೇವಲ ನೀವು ಹತ್ತಿರದ ಗ್ರಾಮ ವನ್ ಕರ್ನಾಟಕ ವನ ಕೇಂದ್ರಗಳಿಗೆ ಭೇಟಿ ನೀಡಿಯೇ ಅರ್ಜಿಗಳನ್ನು ಹಾಕಬೇಕು. ಇನ್ನು ಸರ್ವರ್ 3 ಅಂದರೆ ಸರ್ವರ್ 3ರಲ್ಲಿ ಬರುವಂತಹ ಜಿಲ್ಲೆಗಳಾದಂತಹ ಬಳ್ಳಾರಿ, ಬೀದರ್, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕಲಬುರಗಿ, ಕೋಲಾರ, ಕೊಪ್ಪಳ, ರಾಯಚೂರು, ರಾಮನಗರ, ಶಿವಮೊಗ್ಗ, ತುಮಕೂರು, ಯಾದಗಿರಿ, ವಿಜಯನಗರ ಜಿಲ್ಲೆಗಳಿಗೆ ಸಂಜೆ 4ರಿಂದ 6 ಗಂಟೆಯವರೆಗೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನು ನೀಡಿದ್ದು ಪ್ರತಿ ಸರ್ವರ್ಗೆ 2 ಗಂಟೆಗಳ ಮಾತ್ರ ಕಾಲಾವಕಾಶವನ್ನು ನೀಡಿರ್ತಾರೆ. ಯಾರಾದರೂ ಅತಿ ಅವಶ್ಯಕವಾಗಿ ತಿದ್ದುಪಡಿ ಇತ್ತಂದ್ರೆ ಅಥವಾ ಅತಿ ಅವಶ್ಯವಾಗಿ ರೇಷನ್ ಕಾರ್ಡ್ ಅವಶ್ಯಕತೆ ಇತ್ತಂದ್ರೆ ಅಂಥವ್ರು ಹೋಗಿ ಅರ್ಜಿಗಳನ್ನು ಬೇಗ ಸಲ್ಲಿಸ್ರಿ. ಆದಷ್ಟು ಬೇಗನೆ ಹೋಗಿರಿ. ಅಂದರೆ ಸರ್ವರ್ ಪ್ರಾರಂಭ ಆಗುವಕ್ಕಿಂತ ಮೊದಲೇ ಹೋಗಿರಿ. ಯಾಕಂದರೆ ಈ ಸರ್ವರ್ನಲ್ಲಿ ಬರುವಂಥ ಜಿಲ್ಲೆಯ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಅರ್ಜಿಗಳನ್ನು ಸಲ್ಲಿಸುವುದರಿಂದ ಸರ್ವರ್ ಸ್ವಲ್ಪ ಸ್ಲೋ ಆಗಿರ್ತೈತಿ ಅಥವಾ ಸರ್ವರ್ ಬಿಜಿ ತೋರಿಸ್ತಾ ಇರ್ಬೋದು. ಆದ್ದರಿಂದ ಆದಷ್ಟು ಬೇಗನೆ ಹೋಗಿ ಅಲ್ಲಿ ಕುಳಿತುಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸ್ರಿ. ಇದು ಇವತ್ತಿನ ಪ್ರಮುಖವಾದಂಥ ವಿಡಿಯೋ ಆಗಿರ್ತೈತಿ. ನಾಳೆ ಒಂದು ದಿನ ಮಾತ್ರ ಅವಕಾಶವನ್ನು ನೀಡಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ
ಈ ವಿಡಿಯೋನ ಇತರೆ ನಿಮ್ಮ ಗ್ರೂಪ್ಗಳಿಗೆ ವಾಟ್ಸಪ್ ಗ್ರೂಪ್ಗಳಾಗಿರ್ಬೋದು, ಫೇಸ್ಬುಕ್ ಗ್ರೂಪ್ಗಳಾಗಿರ್ಬೋದು, ಇತರೆ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ. ಅವರು ಕೂಡ ರೇಷನ್ ಕಾರ್ಡ್ ತಿದ್ದುಪಡಿಗಾಗಿ ಅಥವಾ ಹೊಸ ರೇಷನ್ ಕಾರ್ಡ್ ಅರ್ಜಿಗಾಗಿ ಕಾಯ್ತಾ ಇರ್ಬೋದು. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋಗೊಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.